ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿಯು ಗುರು. ಈ ವಿಡಿಯೋದಲ್ಲಿ ಸೆಕೆಂಡ್ ಸೆಮಿಸ್ಟರ್ ಮತ್ತು ಫೋರ್ತ್ ಸೆಮಿಸ್ಟರ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ಇವಾಗ ಫಸ್ಟ್ ಸೆಮಿಸ್ಟರ್ 2025 ಸ್ಕೀಮ್ ಎಕ್ಸಾಮ್ ಇನ್ನೇನು ಮುಗಿತಾ ಬರ್ತಾ ಇದೆ. ಆ್ಯಂಡ್ ಥರ್ಡ್ ಸೆಮಿಸ್ಟರ್ ಕೂಡ 22 ಸ್ಕೀಮ್ ಅವರಿಗೆ. ಸೊ ಅಕಾಡೆಮಿಕ್ ಕ್ಯಾಲೆಂಡರ್ ಕೂಡ ವಿಟಿಯು ಅವರು ಅಪ್ಡೇಟ್ ಮಾಡಿದ್ದಾರೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ಕ್ಲಾಸಸ್, ಮತ್ತು ನೆಕ್ಸ್ಟ್ ಪ್ರಾಕ್ಟಿಕಲ್ ಎಕ್ಸಾಮ್ ಏನು, ಥಿಯರಿ ಎಕ್ಸಾಮ್ ಏನು, ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ತೇನೆ. ಓಕೆ, ಲಾಸ್ಟ್ ಪೇಜ್ ಥರ್ಡ್ ಪೇಜ್ ಅಲ್ಲಿ ಇರುತ್ತೆ ನೋಡ್ರಿ, ನೋಡ್ತಿರ್ಬೋದು. ಸೆಕೆಂಡ್ ಸೆಮಿಸ್ಟರ್ ಇವಾಗ ಫಸ್ಟ್ ಸೆಮಿಸ್ಟರ್ ನಿಮ್ಗೆ ಕಂಪ್ಲೀಟ್ ಆಗುತ್ತಲ್ವಾ. ಒಂದ್ ಸೆಕೆಂಡ್ ಇದನ್ನ. ಓಕೆ, ಫಸ್ಟ್ ಸೆಮಿಸ್ಟರ್ ಇವಾಗ ರೀಸೆಂಟ್ ಆಗಿ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ, ಹೌದಾ. ಸೊ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಸೆಮಿಸ್ಟರ್ ಸ್ಟಾರ್ಟ್ ಆಗೋದು 24/02/2026 ಫೆಬ್ರವರಿ 24ಗೆ ಸ್ಟಾರ್ಟ್ ಆಗುತ್ತೆ. ಅದೇ ಫೋರ್ತ್ ಸೆಮಿಸ್ಟರ್ ಅವರಿಗೆ 23 ಫೆಬ್ರವರಿಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ಕ್ಲಾಸಸ್ ಕೂಡ 24/02/26 ಆ್ಯಂಡ್ 23/02/26 ಸೇಮ್ ಡೇಟ್ಗೆ ಯಾವಾಗ ನಿಮ್ಮ ಸೆಮಿಸ್ಟರ್ ಸ್ಟಾರ್ಟ್ ಆಗುತ್ತೆ ಅವಾಗೆ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಲಾಸ್ಟ್ ವರ್ಕಿಂಗ್ ಡೇ ಯಾವುದು, ಸೆಕೆಂಡ್ ಸೆಮಿಸ್ಟರ್ ಲಾಸ್ಟ್ ವರ್ಕಿಂಗ್ ಡೇ ಬಂದ್ಬಿಟ್ಟು 15/06/26 ಅಂದರೆ ಜೂನ್ 15ಕ್ಕೆ ನಿಮ್ಮ ಕ್ಲಾಸಸ್ ಲಾಸ್ಟ್ ವರ್ಕಿಂಗ್ ಡೇ ಆಗಿರುತ್ತೆ. ಆ್ಯಂಡ್ ಸೇಮ್ ಫೋರ್ತ್ ಸೆಮಿಸ್ಟರ್ ಅವರು ಕೂಡ 15/06/2026 ಅವಾಗೆ ಲಾಸ್ಟ್ ವರ್ಕಿಂಗ್ ಡೇ ಆಗಿರುತ್ತೆ. ನೆಕ್ಸ್ಟ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರ್ತಾವಲ್ಲ, ಲ್ಯಾಬ್ ಕಂಡಕ್ಟ್ ಮಾಡ್ತಾರಲ್ಲ, ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗೋದು 16/6 ಇಂದ 27/6 ವರೆಗೂ, ಅಂದ್ರೆ 16 ಜೂನ್ ಇಂದ 27 ಜೂನ್ ವರೆಗೂ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತಾರೆ. ಸೇಮ್ ಫೋರ್ತ್ ಸೆಮಿಸ್ಟರ್ ಕೂಡ ಸೇಮ್ ಡೇಟ್ ಇದೆ. ಅದಾದ್ಮೇಲೆ ಥಿಯರಿ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗೋದು 29/6 ಅಂದ್ರೆ 29 ಜೂನ್ ಇಂದ 20 ಜುಲೈ ವರೆಗೂ ನಿಮಗೆ ಥಿಯರಿ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತಾರೆ. ಸೊ ಸೇಮ್ ಫೋರ್ತ್ ಸೆಮಿಸ್ಟರ್ ಕೂಡ ಸೇಮ್ ಅದೇ ರೀತಿ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಸೆಮಿಸ್ಟರ್, ಇವಾಗ ಫಸ್ಟ್ ಸೆಮಿಸ್ಟರ್ ಇದ್ದಾರೆ, ಹೌದಾ. ಸೆಕೆಂಡ್ ಸೆಮಿಸ್ಟರ್ ನಾನು ನಿಮಗೆ ಡೀಟೇಲ್ ಆಗಿ ಹೇಳಿದೆ, ಯಾವಾಗ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ, ಲಾಸ್ಟ್ ವರ್ಕಿಂಗ್ ಡೇ ಏನು, ಥಿಯರಿ ಎಕ್ಸಾಮ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸೆಮಿಸ್ಟರ್, ಇವಾಗ ಸೆಕೆಂಡ್ ಸೆಮ್ ಇದ್ದಾರೆ, ಥರ್ಡ್ ಸೆಮಿಸ್ಟರ್ ಸ್ಟಾರ್ಟ್ ಆಗೋದು ನಿಮಗೆ 22/7/26ಗೆ ಥರ್ಡ್ ಸೆಮಿಸ್ಟರ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೇಮ್ ಇವ್ರಿಗೆ ಕೂಡ ಫಿಫ್ತ್ ಸೆಮಿಸ್ಟರ್ ಸ್ಟಾರ್ಟ್ ಆಗೋದು 22/07/2026ಗೆ ಅವ್ರ ನೆಕ್ಸ್ಟ್ ಸೆಮಿಸ್ಟರ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಷ್ಟು ಡೇಟ್ಸ್ ಅಲ್ಲಿ ನೀವು ಏನೇನು ಕಂಪ್ಲೀಟ್ ಮಾಡ್ಬೇಕಂದ್ರೆ, ಮೊದಲನೇದು ಇಂಟರ್ನಲ್ಸ್ ಇರ್ತಾರೆ, IA ಅಂತಾರೆ, ಹೌದಾ. 3 ಇಂಟರ್ನಲ್ಸ್ ನೀವು ಬರಿಬೇಕಾಗುತ್ತೆ. ಅದಾದ್ಮೇಲೆ ಅಸೈನ್ಮೆಂಟ್ಸ್ ಇರ್ತವೆ, ಆಲ್ ಸಬ್ಜೆಕ್ಟ್ ಅಸೈನ್ಮೆಂಟ್ ನೀವು ಬರಿಬೇಕಾಗುತ್ತೆ. ಅದಾದ್ಮೇಲೆ ಲ್ಯಾಬ್ ಎಕ್ಸ್ಪೀರಿಮೆಂಟ್ಸ್ ಇರ್ತವೆ, ಅವನ್ನೆಲ್ಲ ಕಂಪ್ಲೀಟ್ ಮಾಡ್ಬೇಕು. ಲೈಕ್ 10ರಿಂದ ಕೆಲವೊಂದ್ಸತಿ 15-20 ವರೆಗೂ ಮಾಡಿಸ್ತಾರೆ ಕಾಲೇಜಲ್ಲಿ. ಅದಾದ್ಮೇಲೆ ಲ್ಯಾಬ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರ್ತವೆ, ಹೌದಾ. ಪ್ರಾಕ್ಟಿಕಲ್ ಎಕ್ಸಾಮ್ ಆದ್ಮೇಲೆ ಥಿಯರಿ ಎಕ್ಸಾಮ್ಸ್ ಬರ್ತವೆ. ಇದಾದ್ಮೇಲೆ ಲ್ಯಾಬ್ ರೆಕಾರ್ಡ್ನ ಕೂಡ ನೀವು ಬರಿಬೇಕಾಗುತ್ತೆ. ಸೊ ಇಷ್ಟೆಲ್ಲ ನೀವು ಕವರ್ ಮಾಡಬೇಕು ಇಲ್ಲಿ ಕೊಟ್ಟಿರುವಂತ ಡೇಟ್ಸ್ ಒಳಗಡೆ. ಓಕೆ, ಇದರಲ್ಲಿ ಆದಷ್ಟು ಬೇಗನೆ ಇದು ಏನಂತಾರೆ, ಡ್ರಾಫ್ಟ್ ಟೈಮ್ ಟೇಬಲ್ ಅಂತ ರಿಲೀಸ್ ಮಾಡ್ತಾರೆ ವಿಟಿಯು. ಯಾವಾಗ ಎಕ್ಸಾಮ್ ನೆಕ್ಸ್ಟ್ ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತೆ ಫೋರ್ತ್ ಸೆಮಿಸ್ಟರ್ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಡೇಟ್ನ ಆದಷ್ಟು ಬೇಗನೆ ಬಿಡ್ತಾರೆ. ನಾನು ಅದನ್ನ ಅಪ್ಡೇಟ್ ಕೂಡ ತಿಳಿಸ್ತೇನೆ. ಓಕೆ ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.